ಕೈ ನುಡಿಸ್ತಾ ನುಡಿಸ್ತಾ ರಕ್ತ ಬಂದ್ಬಿಡೋದು, ಗಾಯ ಆಗೋಡೋದು, ನೀನು ನುಡ್ಸೋಕೆ ಸಾಧ್ಯ ಆಗಿಲ್ಲ ಅನ್ನೋ ತನಕ ಪ್ರಾಕ್ಟೀಸ್ ಮಾಡೋದು. ಏನು ಬೇಕಾದ್ರೂ ನಾವು ನುಡ್ಸೋಕೆ ಸಾಧ್ಯ ಆಗೋ ಹಾಗೆ ನಾನು ತಯಾರು ಮಾಡಿದ್ರು. 1946ನೇ ಇಸ್ವಿಯೊಳಗೆ ಮೊದಲನೇ ಕಚೇರಿ ನುಡಿಸಿದ್ರು ನನ್ನ ಕೈ. ಅನಂತ ಪದ್ಮನಾಭ ವ್ರತ ದಿವಸ ನಾವು ಸಾಯಂಕಾಲ ಇದ್ದಕ್ಕಿದ್ದಂಗೆ ಚೌಡಿದವ್ರು ಬಂದರು ನಮ್ಮ ಮನೆಗೆ. ಅಯ್ಯೋ, ಇಂಥ ವಿಶೇಷವಾದ ವ್ರತ ಮಾಡಿದ್ದೀರಿ, ನಾನು ಇಲ್ಲಿ ಸೇವೆ ಮಾಡಿಬಿಡ್ತೀನಿ ದೇವರ ಮುಂದೆ ಅಂದರು. ಏನೋ ನುಡಿಸ್ತೀನೋ ಅಂತ ಕೇಳಿದ್ರು ನಾನು ನಡ್ಕ ಬಂದ್ಬಿಡ್ತೀನಿ. ನನಗೆ ಇನ್ಮೇಲೆ ವೀರಭದ್ರು ಇಲ್ಲದೇ ಇದ್ದಾಗೆ ಆನಂದನೇ ನುಡಿಸ್ಲಿಕ್ಕೋಣ ನನ್ನ ಜೊತೆಗೆ ಅಂತ ಚೌಡಿದವ್ರು ಹೇಳ್ಬಿಟ್ಟು. ಅಂದರೆ ಸುಮಾರು 42ನೇ ಇಸ್ವಿ 43ನೇ ಇಸ್ವಿ ಅಂತ ಇಟ್ಕೋಬೋದು. ಒಂದು ಅಲ್ಲಿ ಅದೇ ರಾಮೇಶ್ವರನ ದೇವಸ್ಥಾನ ಇತ್ತು, ಜೊತೆಗೆ ದೊಡ್ಡ ಒಂದು ಪ್ರಾಂಗಣ ಎಲ್ಲ ಇತ್ತು. ಅಲ್ಲಿ ಒಂದು ಸ್ಕೂಲ್ ಅಲ್ಲಿ ಒಂದು ಸ್ಕೂಲ್ ಇತ್ತು, ಒಂದು ಮಾಡಲ್ ಸ್ಕೂಲ್ ಅಂತ, ಮಾಡಲ್ ಮಿಡ್ಲ್ ಸ್ಕೂಲ್ ಅಂತ. ಆ ಮಾಡಲ್ ಸ್ಕೂಲಲ್ಲೇ ನಾನು ಪ್ರೈಮರಿ ಸ್ಕೂಲ್ಗೂ ಓದ್ತಾಯಿದ್ದೆ, ಸೇರಿಕೊಂಡಿದ್ದೆ ಅಲ್ಲಿ. ನಾನು ನಮ್ಮ ಅಕ್ಕ ಇಬ್ಬರೂ ನಾವು ಅಲ್ಲೇ ಅದೇ ಸ್ಕೂಲಲ್ಲೇ ಓದ್ತಾಯಿದ್ವಿ. ಸರಿ, ನಾನು ಅಲ್ಲೇ ಓದ್ಕೊಂಡಿದ್ದೇವೆ. ಆವಾಗ ನಾನು ಅಂದರೆ 2ನೇದು 3ನೇದು ಕ್ಲಾಸ್ನಲ್ಲಿದ್ದೆ. 6ನೇ ವಯಸ್ಸಿನಲ್ಲಿ ಇದ್ದಾಗ ಇವರು ನನಗೆ ಅಭ್ಯಾಸ ಮಾಡಿಸೋಕೆ ಶುರು ಮಾಡಿದ್ರು. ನಾನು ಮೃದಂಗ ಅಭ್ಯಾಸ ಮಾಡೋದನ್ನು ನೋಡಿ ಅವ್ರಿಗೆ ಚೆನ್ನಾಗಿ ಆಗುತ್ತಾ ನೀನು ಅಂತನ್ನೋ ಇದರಿಂದ ಬಹಳ ಕಠಿಣವಾಗಿ ಪ್ರಾಕ್ಟೀಸ್ ಮಾಡಿಸಿದ್ರು. ನನಗೆ ಬಹಳ ಕಠಿಣವಾದ ಶಿಕ್ಷಣ ಅವ್ರದ್ದು. ಅವರ ಎಷ್ಟು ಪ್ರೀತಿ ವಿಶ್ವಾಸ ಇದ್ದರೂ ಕೂಡ ಬಹಳ ಕಠಿಣವಾಗಿ ಪಾಠ ಹೇಳೋರು, ಹಾಗೆ ಪ್ರಾಕ್ಟೀಸ್ ಮಾಡಿಸೋರು ನಮ್ಮ ಕೈಲಿ. ಹಾಗಾಗಿ ಅವರು ಅದಲ್ಲದೆ ಅವ್ರದ್ದು ಸುಮಾರು 46ನೇ ಇಸ್ವಿಯ ಒಳಗೇ ಅವರು ಘಟಕ್ಕೆ ಶುರು ಮಾಡಿಬಿಟ್ಟು ಘಟ ನುಡ್ಸೋಕೆ ಶುರು ಮಾಡಿಬಿಟ್ಟಿದ್ರು. ಅವರು ಶೇಷಗಿರಾವ್ ಅವ್ರನ್ನು ಕೇಳಿದ್ರು, ಇಲ್ಲ ಕಣೋ ನೀನು ಘಟ ನುಡಿಸೋ ಪರವಾಗಿಲ್ಲ ಅಂತ ಹೇಳಿದ್ರು. ಅವ್ರ ಘಟ ಅಭ್ಯಾಸ ಹೇಗೆ ಮಾಡ್ತಾಯಿದ್ರು ಅನ್ನೋದನ್ನು ನಾನು ಒಂದು ಹೇಳ್ತೀನಿ ಬೇಕಾದ್ರೆ ಒಂದೇ. ಯಾಕೆಂದರೆ ಅವರು ಅಷ್ಟು ಕಠಿಣವಾದ ಅಭ್ಯಾಸ ನನಗೆ ಮಾಡಿಸಿದ್ರು ಅಂದರೆ ಅವ್ರು ಹೇಗೆ ಕಠಿಣವಾಗಿ ಅಭ್ಯಾಸ ಮಾಡಿ ತಾವೇ ಸ್ವತಃ ಆ ಒಂದು ಕರಿ ಮಡಿಕೆ ಒಳಗೆ ಘಟ ಅಭ್ಯಾಸ ಹೇಗೆ ಮಾಡಿದ್ರು ಅಂತ. ನಮ್ಮನೆ ಒಳಗೆ ದೊಡ್ಡ ಹೊರಗಡೆ ಒಂದು ರೂಮ್ ಇರ್ತಾಯಿತ್ತು, ಅಲ್ಲಿ ನಮ್ಮ ಅಣ್ಣ ಅವರು ಇರ್ತಾಯಿದ್ರು. ಆ ರೂಮಲ್ಲೇ ನನಗೆ ಪಾಠ ಮಾಡೋರು. ಅವರು ಕೂಡ ಅಲ್ಲಿ ಬಂದು ಅಲ್ಲೇ ಅಭ್ಯಾಸ ಮಾಡೋರು ಘಟನ. ನಮ್ಮಲ್ಲೇ ಘಟನೂ ಇಟ್ಬಿಟ್ಟು ಮಡಿಕೆ ಇಟ್ಬಿಟ್ಟು ಬಂದು ದಿವಸ ಅಭ್ಯಾಸ ಮಾಡೋರು. ತುಂಬ ಕಠಿಣವಾಗಿ ಹೇಗೆ ಅಭ್ಯಾಸ ಮಾಡೋರು ಅಂದರೆ ನಮಗೆಲ್ಲ ಅದು ಆಗ್ಲೇನೇ ನಮಗೆ ಹೆದರಿಕೆ ಆಗೋದು ನೋಡೋದು ಅವ್ರು ಅಭ್ಯಾಸ ಮಾಡಿದ್ರೆ. ಕೈ ನುಡಿಸ್ತಾ ನುಡಿಸ್ತಾ ರಕ್ತ ಬಂದ್ಬಿಡೋದು, ರಕ್ತ ಬಂದುಬಿಟ್ಟು ಗಾಯ ಆಗೋಡೋದು, ನೀನು ನುಡ್ಸೋಕೆ ಸಾಧ್ಯ ಆಗಿಲ್ಲ ಅನ್ನೋ ತನಕ ಪ್ರಾಕ್ಟೀಸ್ ಮಾಡೋರು. ಅಷ್ಟು ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀನು ನುಡ್ಸೋಕ್ಕೆ ಸಾಧ್ಯವೇ ಇಲ್ಲ ಅಂದರೆ ನುಡ್ಸೋದು ಬಿಡೋದು. ಒಂದು 2 ದಿವಸ 3 ದಿವಸ ಅದಕ್ಕೊಂದಷ್ಟು ಗಿಸ್ಲೇನು ಹಚ್ಕೊಂಡು ಮಾಡೋದು. ಸ್ವಲ್ಪ ವಾಸಿ ಆಯಿತು ಅಂದರೆ ತಿರ್ಗಾ ಪ್ರಾಕ್ಟೀಸ್ ಮಾಡೋದು. ಹೀಗೆ ಒಂದೇ ವರ್ಷದೊಳಗೆ ಏನು ಬೇಕಾದ್ರೆ ನುಡ್ಸೋಕ್ಕೆ ಸಾಧ್ಯ ಆಗೋ ಹಂಗೆ ಅಭ್ಯಾಸ ಮಾಡಿ, ಕಠಿಣವಾಗಿ ಅಭ್ಯಾಸ ಮಾಡಿ 1 ವರ್ಷದಲ್ಲಿ ಕಚೇರಿಗೆ ಅವ್ರು ನುಡ್ಸೋಕ್ಕೆ ಶುರು ಮಾಡಿದ್ರು. ಘಟ ನೋಡ್ಕೊಳ್ಳಿ, ಇದು ನಮಗೆ ಒಂದು ಆದರ್ಶವಾದಂಗೆ ಆಗೋಗ್ಬಿಡ್ತು. ಹೀಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಂತ. ಹಾಗೆ ನಮ್ಗೆ ಹಾಗೂ ಹೇಳೋರು, ನೋಡು ಹೇಗೆ ಅಭ್ಯಾಸ ಮಾಡಬೇಕು, ಸಾಧನೆ ಮಾಡಬೇಕು ಹಾಗೆ ಅಂತ. ಹಾಗೆ ಮಾಡಿಸೋರು ನಮಗೆ. ಹಾಗೆ ಮಾಡಿ ಸುಮಾರು ನನಗೆ ಒಂದು 2 ವರ್ಷ 3 ವರ್ಷದೊಳಗಾಗಿ, ನನ್ನ 9ನೇ ವರ್ಷದೊಳಗಾಗಿ ನಾನು ಕಚೇರಿ ನುಡಿಸೋ ಲೆವೆಲಿಗೆ ನನ್ನ ತಯಾರು ಮಾಡಿದ್ರು. ಹೇಳಿದ್ರೆ ಅದು ನಂಬೋಕ್ಕಾಗೋಲ್ಲ ಯಾರಿಗೂ. ಈಗ ಆ 9ನೇ ವರ್ಷದೊಳಗೆ ನಾವು ಏನು ಬೇಕಾದ್ರೂ ನಾವು ನುಡ್ಸೋಕೆ ಸಾಧ್ಯ ಆಗೋ ಹಾಗೆ ನನ್ನ ತಯಾರು ಮಾಡಿದ್ರು. ಬಹಳ ಅವರು ಊಟಕ್ಕೆ ಹೋಗಿ ಅವರ ಸೋದರ ಮಾಮನೊಳಗೆ ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ಮೇಲೆ ಊಟಕ್ಕೆ ಬಂದು ಊಟ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ನಮ್ಮನೆ ಮುಂದೆನೇ ಹೋಗಬೇಕು. ಆ ಟೈಮ್ನಲ್ಲೆಲ್ಲ ಸುಮಾರು ಬೆಳಗ್ಗೆ ರಾತ್ರಿ 8 ಗಂಟೆ 9 ಗಂಟೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಕೇಳಿಸ್ಬೇಕು ಶಬ್ದ ಅವ್ರಿಗೆ. ನಮ್ಮನೆ ಗೇಟ್ ಒಳಗೆ ಎಂಟ್ರಾಗಿ ನಾನು ಬಗ್ಗೆ ನೋಡಿ, ಏನು ಪ್ರಾಕ್ಟೀಸ್ ಮಾಡ್ತಾ ಇದೆಯಾ ಅಂತ ಕೇಳ್ಕೊಂಡು ಹೋಗಬೇಕು. ಅವ್ರು ಇವತ್ತು ಪಾಠ ಹೇಳಿದ್ದರೆ ನಾಳೆ ಅವ್ರಿಗೆ ಒಪ್ಪಿಸ್ಬೇಕು. ನಾವು ಅವತ್ತು ಒಪ್ಪಿಸದೇ ಇದ್ದರೆ ಮಾರನೇ ದಿವಸ ಪ್ರತಿ ದಿವಸ ಪಾಠ ಹೇಳೋರು ನಮಗೆ. ನಮ್ಮನೆ ರೂಮ್ಗೆ ಬಂದು ಪಾಠ ಹೇಳೋರು. ಪ್ರತಿ ದಿವಸ ಅವ್ರು ಹೇಳಿದ ಪಾಠನ ಮಾರನೇ ದಿವಸ ಒಪ್ಪಿಸ್ಬೇಕು.
ಒಂದು ದಿವಸ ಒಪ್ಪಿಸಿಲ್ಲ ಅಂದರೆ ಅವತ್ತು ತಿರ್ಗಿ ಬೇರೆ ಪಾಠ ಮಾಡೋರು 2 ದಿವಸದ ಪಾಠ 3 ದಿವಸ ಒಪ್ಪಿಸ್ಬೇಕು ಅವ್ರಿಗೆ. ಹಾಗಾಗಿ ನಮಗೆ ನಾವು ರೆಸ್ಟ್ ಮಾಡೋಕ್ಕೆ ಇವತ್ತು ಬೇಡಪ್ಪ ನಾಳೆ ಪ್ರಾಕ್ಟೀಸ್ ಮಾಡೋಣ ಅನ್ನೋಕ್ಕೆ ಅವಕಾಶವೇ ಇಲ್ಲ. ಹಂಗೆ ಅಭ್ಯಾಸ ಮಾಡೋ ಹಾಗೆ ಮಾಡಿದ್ದರು ಅವರು. ಅಷ್ಟು ಕಠಿಣವಾಗಿ ಅಭ್ಯಾಸ ಮಾಡಿದ್ರು. ಅದು ಜೊತೆಗೆ ಅವರ ಪಾಠಾಂತರ ಕೂಡ ಹಾಗೆ ಇರ್ತಾಯಿತ್ತು. ಬಹಳ ಸಿಸ್ಟಮ್ಯಾಟಿಕ್ ಪಾಠಾಂತರ ಅವ್ರದ್ದು. ಅಭ್ಯಾಸ ಹಾಗೆ ಮಾಡಿಸಿ ನಮ್ಮ ಪಾಠಾಂತರದ ಪ್ರಕಾರ ಅಭ್ಯಾಸ ಮಾಡಿಸಿ ನಮ್ಮ ನಮ್ಮ ಕೈಯಲ್ಲಿ ಏನು ಬೇಕಾದರೂ ನುಡಿಬೇಕು ಆ ರೀತಿ ನಮಗೆ ಮಾಡಿ ಸುಮಾರು ಒಂದು 2 ವರ್ಷ ಅಂತಲೇ ಹೇಳಬಹುದು. 7 ವರ್ಷ 6.5-7 ವರ್ಷದಲ್ಲಿ ನಾನು ಶುರು ಮಾಡಿದ್ರು 9ನೇ ವರ್ಷದಲ್ಲಿ 9ನೇ ವರ್ಷ 2 ವರ್ಷದಲ್ಲಿ ನಾನು ಕಚೇರಿ ನುಡಿಸೋ ಲೆವೆಲಿಗೆ ನಾನು ತಂದುಬಿಟ್ರು ಅವರು. 1946ನೇ ಇಸ್ವಿಯೊಳಗೆ ಮೊದಲನೇ ಕಚೇರಿ ನುಡಿಸಿದ್ರು ನನ್ನ ಕೈಲಿ. ಅದು ಮೊದಲನೇ ಕಚೇರಿಗೆ ಅಷ್ಟೊತ್ತಿಗಾಗಲೇ ಅವರು ಘಟ ನುಡಿಸ್ತಾಯಿದ್ರು. ಆ ಘಟ ನುಡಿಸ್ತಾ ಇದ್ದಿದ್ದನ್ನು ಅವರು ಅವ್ರ ಮೃದಂಗ ನನ್ನ ಘಟ ಒಂದು ಕಚೇರಿಗೆ. ಆಗ ವೆಂಕಟೇಶಯ್ಯನವರು ಅಂತ ಕೇಳಿರೋ ಹೆಸರು ಕೇಳಿರ್ಬೋದು, ಎಸ್ ವಿ ವೆಂಕಟೇಶಯ್ಯ ಅಂತ. ವಾಣಿ ಸಂಗೀತ ವಿದ್ಯಾಲಯ ಅಂತ ಇರಲ್ಲ. ಆದರೂ ಅವರು ವೆಂಕಟೇಶಯ್ಯನವ್ರದ್ದು ಅವ್ರದ್ದೊಂದು ಇನ್ಸ್ಟಿಟ್ಯೂಟ್ ಇತ್ತು ಅಲ್ಲಿ ಶಂಕರ ಮಠ ರೋಡ್ನಲ್ಲಿ. ಅಲ್ಲಿ ಮಾಡಿ ಮೇಲೆ ಒಂದು ಇಟ್ಕೊಂಡಿದ್ದರು ಸರ್ಕಲ್ನಲ್ಲಿ. 5ನೇ ರೂಮು ಒಂದು ಚಪ್ರ ಹಾಕಿ ಅಲ್ಲಿ ಪಕ್ಕ ಅದರ ಹಿಂಭಾಗದಲ್ಲಿ ಒಂದು ಮಾವಿನ ತೋಟ ಅದು. ಅವಾಗ ಅಲ್ಲಿ ಇತ್ತ ಕಡೆ ಪಕ್ಕದಲ್ಲಿ ಹಸು ಗೋಮಾಳ ಎಲ್ಲ ಇತ್ತು, ಬೇಕಾಷ್ಟು ಜಾಗ ಇತ್ತು. ಅಲ್ಲಿ ತ್ಯಾಗರಾಜ ಆರಾಧನೆ ಎಲ್ಲ ಮಾಡೋರು ಅವರು. ಆ ಮೇಲ್ಗಡೆ ರೂಮ್ನಲ್ಲಿ ಪಾಠ ಮಾಡೋರು. ಅವರ ಶಿಷ್ಯ ಒಬ್ಬರು ಸರೋಜಾ ಅಂತ ಆವಾಗ. ಆಕೆ ಅವ್ರನ್ನ ನನಗಿಂತ 1 ವರ್ಷ 2 ವರ್ಷ ದೊಡ್ಡವ್ರು ಇರಬಹುದು. ನಾವು ತುಂಬ ಚೆನ್ನಾಗಿ ಅವ್ರನ್ನ ತಯಾರು ಮಾಡಿ ಅವ್ರನ್ನ ಕಚೇರಿಗೆಲ್ಲ ಅವ್ರನ್ನ ಹಾಡಿಸೋರು. ಆ ಕಚೇರಿಗೆ ನನ್ನ ಮೃದಂಗಕ್ಕೆ ಹಾಕಿಸಿ ಕಚೇರಿ ಮಾಡಿಸೋರು. ಆ ಮೊದಲನೇ ಕಚೇರಿಗೆ ಆ ಸರೋಜಾನ್ ಅನ್ನೋರು ಅವರ ಹಾಡಿಕೆ ವೈಲಿನ್ ನಂಗೆ ಜ್ಞಾಪಕ ಇಲ್ಲ. ನಮ್ಮ ಗುರುಗಳು ಮೃದಂಗ ನನ್ನ ಘಟ ಫಸ್ಟ್ ಮೊದಲು ಕಚೇರಿ ವಿಜಯದಶಮಿ ದಿವಸ 46ನೇ ಇಸ್ವಿಯೊಳಗೆ. ಅದಕ್ಕೆ ಮಾರನೇ ದಿವಸ ಅಲ್ಲಿ ಆವಾಗ ಧರ್ಮಾಂಬುದಿ ಕೆರೆ ಅಂತ ಇದೆ. ಅದೇ ಇವಾಗ KSRTC ಬಸ್ ಸ್ಟ್ಯಾಂಡ್ ಆಗಿದೆ ರೈಲ್ವೆ ಸ್ಟೇಷನ್ ಎದುರುಗಡೆ. ಅದು ಒಂದು ದೊಡ್ಡ ಕೆರೆ, ಧರ್ಮಾಂಬುದಿ ಅಂತ ಹೆಸರು. ಅಲ್ಲಿ ಕಾಂಗ್ರೆಸ್ ಎಕ್ಸಿಬಿಷನ್ ಅಂತ ಆಗೋದು. ಆ ಕಾಂಗ್ರೆಸ್ ಎಕ್ಸಿಬಿಷನಲ್ಲಿ ಪ್ರತಿ ದಿವಸ ಒಂದು ಸಂಗೀತ ಕಚೇರಿ ಇರೋದು. ಈ ನನ್ನ ವಿಜಯದಶಮಿ ನನ್ನ ಕಚೇರಿ ಆದ ದಿವಸ ಮಾರನೇ ದಿವಸನೇ ಅಲ್ಲಿ ಎಕ್ಸಿಬಿಷನ್ನೊಳಗೆ ಆ ಸರೋಜಾವ್ದೇ ಕಚೇರಿ ನಾನು ಮೃದಂಗ ನುಡಿಸ್ತೇನೆ. ಫಸ್ಟ್ ನನ್ನ ಕಚೇರಿ ಅದೇ, ಮೃದಂಗದ ಕಚೇರಿ ಫಸ್ಟ್ ಅದೇ ಅಲ್ಲೇ. ಅದಾದಮೇಲೆ ಆಕೆಗೆ ತುಂಬ ಬೇಡಿಕೆ ಇತ್ತಾಯಿತು. ತುಂಬ ಚೆನ್ನಾಗಿ ಹಾಡೋರು ಆಗಿನ ಕಾಲದಲ್ಲಿ. ತುಂಬ ಚಿಕ್ಕ ವಯಸ್ಸು ಬೇರೆ, ಒಳ್ಳೆಯ ಹೆಸರು ಮಾಡಿದ್ರು. ಅವ್ರ ಅನೇಕ ಕಚೇರಿಗಳು ನಾನು ನುಡಿಸೋ ಅವಕಾಶ ಸಿಗ್ತಾಯಿತ್ತು. ಹಾಗಾಗಿ ನನಗೆ ಮೃದಂಗ ಕಚೇರಿ ನುಡಿಸೋಕೆ ಶುರು ಮಾಡಿಬಿಟ್ಟಿದ್ದೆ ನಾನು ಆಗಲೇ 46ನೇ ಇಸ್ವಿಯಲ್ಲಿ. ಹೀಗಾಗಿ ನನ್ನ ಕಲಾ ಜೀವನ ಆವಾಗಿದ್ದ ಸ್ಟಾರ್ಟ್ ಆಯಿತು ನನಗೆ. ಹೀಗೆ ನಡೀತಾಯಿತ್ತು. ನಮ್ಮ ಮನೆಗೆ ನಮ್ಮ ಗುರುಗಳು ಘಟ ಶುರು ಮಾಡಿದ ಮೇಲೆ ಮೈಸೂರಿನಲ್ಲಿ ನೀವೆಲ್ಲ ಭಾಳ ಜನ ಗೊತ್ತಿರುತ್ತೆ, ಅಪಾರವಾದ ಹೆಸರು ಮಾಡಿದಂಥ ಒಬ್ಬರು ದೊಡ್ಡ ವೈಲಿನ್ ವಾದಕರು ಸಂಗೀತ ರತ್ನ ಟಿ ಚೌಡಯ್ಯನವರು ಅಂತ. ಅವರು ಸಾರ್ವಭೌಮರು ಪಿಟೀಲಿನಲ್ಲಿ. ಅವರ ಕಚೇರಿಗೆ ನಮ್ಮ ಗುರುಗಳಿಂದ ಘಟ ನುಡಿಸೋಕೆ ನಮ್ಮ ಗುರುಗಳಿಂದ ಕರ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ನಮ್ಮ ಗುರುಗಳಿಗೂ ಚೌಡಯ್ಯನವ್ರಿಗೂ ತುಂಬ ಆತ್ಮೀಯ ಆಗ್ಬಿಟ್ಟಿತ್ತು. ಅವ್ರಿಗೂ ಹಾಗಾದಮೇಲೆ ನಮ್ಮ ಮನೆಗೆ ಚೌಡಯ್ಯನವರು ಬರೋಕ್ಕೆ ಶುರು ಮಾಡಿದ್ರು. ನಮ್ಮ ತಂದೆಯವ್ರಿಗೂ ಪರಿಚಯ ಆಯಿತು, ಆತ್ಮೀಯತೆ ಬೆಳೀತು. ಹಾಗಾಗಿ ಚೌಡಯ್ಯನವ್ರು ಆಗಾಗ್ಗೆ ಬೆಂಗಳೂರಿಗೆ ಬಂದಾಗ ಅಥವಾ ಬೆಂಗಳೂರಿಂದ ಬೇರೆ ಕಡೆ ಎಲ್ಲ ಮೈಸೂರಿಂದ ಬೇರೆ ಕಡೆ ಕಚೇರಿಗೆ ಹೋಗುವಾಗ ನಮ್ಮ ಬೆಂಗಳೂರಿಗೆ ಬಂದರೆ ನಮ್ಮ ಮನೆಗೆ ಬಂದುಬಿಟ್ಟು ಹೋಗೋರು. ನಮ್ಮ ತಂದೆಯವ್ರಿಗೂ ತುಂಬ ಆತ್ಮೀಯರಾಗಿದ್ದರು ಅವರು, ಆತ್ಮೀಯರಾದರು. ಆಮೇಲೆ ಕರೆಕ್ಟಾಗಿ ಜ್ಞಾಪಕ ಇದೆ ನನಗೆ, 1947ನೇ ಇಸ್ವಿಯೊಳಗೆ ಅನಂತ ಪದ್ಮನಾಭ ಚತುರ್ದಶಿ ದಿವಸ ನಮ್ಮ ಮನೆಯೊಳಗೆ ತಂದೆಯವರು ತುಂಬ ಶ್ರೋತ್ರಿಯರು. ಅವರು ತುಂಬ
ಧಾರ್ಮಿಕವಾದ ಇದು ಅವರು ಪ್ರತಿ ದೊಡ್ಡ ಹಬ್ಬಗಳು ಯಾವ್ಯಾವ್ದು ಬಂದರೂ ಕೂಡ ಅದೆಲ್ಲ ಬಹಳ ವಿಜೃಂಭಣೆಯಿಂದ ನಡೆಸೋರು ನಮ್ಮ ತಂದೆಯವರು. ಇದರಲ್ಲಿ ಇದೆಲ್ಲ ಈ ವ್ರತಗಳು ಇದೆಲ್ಲ ಅನಂತ ಪದ್ಮನಾಭ ವ್ರತ, ಗಣೇಶ ವ್ರತ, ನಮ್ಮ ಗೌರಿ ಇದೆಲ್ಲ ನಮ್ಮಲ್ಲಿ ಬಹಳ ವಿಶೇಷವಾಗಿ ನಡೆಸೋರು, ಬಹಳ ವೈಭವವಾಗಿ ನಡೆಸೋರು ನಮ್ಮ ತಂದೆಯವರೆಲ್ಲ. ಅನಂತ ಪದ್ಮನಾಭ ವ್ರತ ದಿವಸ ಅವತ್ತು ವೈಭವವಾಗಿ ನಮ್ಮ ಮನೆಯೊಳಗೆ ನಮ್ಮ ಅಣ್ಣ ಬಹಳ ತುಂಬ ಒಳ್ಳೆ ಕೈ ಚಳಕ ಇರೋಂಥವರು. ನಮ್ಮ ಮನೆಯೊಳಗೆ ನಮ್ಮ ಅಣ್ಣನೇ ಒಂದು ಮಂಟಪ ಎಲ್ಲ ಮಾಡಿ, ದೊಡ್ಡ ಮಂಟಪ ಮಾಡಿ ಅದರಲ್ಲಿ ಅನಂತ ಪದ್ಮನಾಭ ಒಂದು ತೆಂಗಿನ ಕಳಶ ಇಟ್ಟು, ಬೆಳ್ಳಿ ಕಳಶೊಳಗೆ ತೆಂಗಿನ ಇದನ್ನು ಪ್ರತಿಷ್ಠಾಪನೆ ಮಾಡುವಂಥ ಅನಂತ ವ್ರತ ಬಹಳ ವಿಶೇಷವಾದ ವ್ರತ ಅದು. ಆ ವ್ರತನ ನಾವು ಬಹಳ ವೈಭವ ಮಾಡಿಸ್ತಾಯಿದ್ವಿ, ನಮ್ಮಲ್ಲಿ ನಡೆಸ್ತಾಯಿದ್ವಿ. ಅದೇನು ದೈವ ಪ್ರಿಯನೋ ಅವತ್ತಿನ ದಿವಸ ಎಲ್ಲ ಪೂಜೆ ಆಗಿತ್ತು. ಅವತ್ತು ನಾವು ಸಾಯಂಕಾಲ ಇದ್ದಕ್ಕಿದ್ದಂಗೆ ಚೌಡೇಂದ್ರವ್ರು ಬಂದರು ನಮ್ಮ ಮನೆಗೆ. ಏನು ಬಂದ ತಕ್ಷಣ ಚೌಡೇಂದ್ರವರು ಅದು ಅವರು ಬೆಂಗಳೂರಿಗೆ ಇರಬೇಕಾಗಿತ್ತು ಅಥವಾ ಎಲ್ಲರಿಂದ ಅಲ್ಲೇ ಹೋಗಬೇಕಾಗಿತ್ತು, ಎಲ್ಲರೂ ಹೋಗಿ ಬಂದಿದ್ರು, ಗೊತ್ತಿರಲಿಲ್ಲ. ಬಂದು ನಮ್ಮ ಮನೆಗೆ ಬಂದು ನೋಡಿದ್ರು, ಏನು ವೆಂಕೋಬಾಚಾರ್ಯ ಇದು ಏನು ನಿಮ್ಮನ್ನು ಇವತ್ತು ಇಷ್ಟೊಂದು ದೊಡ್ಡ ಪೂಜೆ ಎಲ್ಲ ಮಾಡಿದ್ದೀರಲ್ಲ ಅಂತ. ಆವಾಗ ನಮ್ಮ ತಂದೆಯವರು ಹೇಳಿದ್ರು, ಹೀಗೆ ಅನಂತ ಪದ್ಮನಾಭ ವ್ರತ ಅಂತ ವಿಶೇಷ ಇದು. ಈ ವ್ರತ ನಾವು ಪ್ರತಿ ವರ್ಷವೂ ಮಾಡ್ತೀವಿ, ಇದನ್ನು ಭಾಳ ವೈಭವವಾಗಿ ಮಾಡಬೇಕು ಅಂತ ನಮ್ಮ ಮಕ್ಕಳೆಲ್ಲ ಸೇರಿ ಮಾಡ್ತಿದ್ವಿ. ತುಂಬ ಏನು ವಿಶೇಷ ಅಂದರೂ ಅನಂತ ಪದ್ಮನಾಭ ವ್ರತ ವಿಷಯದಲ್ಲಿ ನಮ್ಮ ತಂದೆಯವರು ನಮ್ಮ ಚೌಡೇಂದ್ರವ್ರಿಗೆ ಹೇಳಿದ್ರು, ಅಯ್ಯೋ ಇಂಥ ವಿಶೇಷವಾದ ವ್ರತ ಮಾಡಿದ್ದೀರಿ, ನಾನು ಇಲ್ಲಿ ಸೇವೆ ಮಾಡಿಬಿಡ್ತೀನಿ ನಿಮ್ಮ ದೇವರ ಮುಂದೆ ಅಂದರು. ಏನು ಚೌಡೇಂದ್ರವರು? ಹೌದು, ನೀವು ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಿ, ಇಷ್ಟೊಂದು ವೈಭವ ಅಂತೀರಿ, ನಾನು ಇಲ್ಲಿ ನಿಮ್ಮಲ್ಲಿ ಒಂದು ನುಡಿಸ್ಬಿಡ್ತೀನಿ ಅಂತಂದರು. ಮಂಜುಗೆ ಹೇಳಿ ಕಳಿಸಿ ಅಂತಂದರು. ನಮ್ಮ ಶಂಕರ ಭಟ್ರ ಪಕ್ಕದ ಮದುವೆ ತಾನೆ. ನಾನು ಓಡೋದೆ, ಸರ್ ಹೀಗೆ ಚೌಡೇಂದ್ರವ್ರು ಬಂದಿದ್ದಾರೆ, ನಿಮ್ಮನ್ನು ಕರೀತಾ ಇದ್ದಾರೆ ಸರ್ ಅಂತ ಹೇಳಿದೆ. ನಮ್ಮ ಗುರುಗಳು ಬಂದರು. ಏನು ಸರ್ ಅಂದರು. ಇವತ್ತೇನು ಬಹಳ ವಿಶೇಷವಾದ ಪೂಜೆ ಎಲ್ಲ ಮಾಡಿದ್ದಾರೆ ಕಣ, ಇಲ್ಲಿ ನಾನು ನುಡಿಸ್ಬಿಡ್ತೀನಿ ಕಣ ಇವತ್ತು ಅಂತಂದರು. ಆವಾಗ ಚೌಡೇಂದ್ರವರ ಸೋಲೋ ಕಚೇರಿಗಳಿಗೆಲ್ಲ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇನ್ನೂ ಬಹಳ ಪ್ರಸಿದ್ಧವಾದ ವಿದ್ವಾಂಸ ಇದ್ದರು, ಎಮ್.ಎಲ್. ವೀರಭದ್ರಯ್ಯ ಅಂಥೇಳಿ, ನೀವೆಲ್ಲ ಕೇಳಿರಬೇಕು. ತುಂಬ ದೊಡ್ಡ ವಿದ್ವಾಂಸರವರು. ಅವರು ಚೌಡೇಂದ್ರವ್ರ ಜೊತೆ ಯಾವಾಗಲೂ ಮೃದಂಗಕ್ಕೆ ಅವರನ್ನೇ ಕರ್ಕೊಂಡು ಹೋಗೋರು. ಸರಿ, ತಕ್ಷಣ ನಮ್ಮ ಗುರುಗಳು, ಹಾಗಾದ್ರೆ ನಾನು ವೀರಭದ್ರೇಂದ್ರವ್ರಿಗೆ ಹೇಳಿ ಕಳಿಸ್ತೀನಿ ಸರ್ ಹಾಗಂತ ಫೋನ್ ಮಾಡಿ ಅವ್ರಿಗೆ ಹೇಳಿ ಕಳಿಸ್ತೀನಿ ಅಂದರು. ಬೇಡ ಕಣ, ಯಾಕೆ ವೀರಭದ್ರನಿಗೆ ಹೇಳಿ ಕಳಿಸ್ತೀಯಾ? ಆನಂದು ಎಲ್ಲಿ ನುಡಿಸ್ತಾ ಇದ್ದಾನೆ, ಚೆನ್ನಾಗಿ ನುಡಿಸ್ತಾ ಇದ್ದಾನೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಅವನೇ ನುಡಿಸ್ಲಿ ಕಣ ಇವತ್ತು ಅಂದರು ನನಗೆ. ಅಯ್ಯೋ, ಅವನು ದಿನ ತುಂಬ ಚಿಕ್ಕ ಹುಡುಗ ಸರ್ ಅವನು, ನನಗೆ 11 ವರ್ಷ ಆವಾಗ ಇನ್ನೂ. ಅಯ್ಯೋ, ಅವನು ಎಷ್ಟು ಚಿಕ್ಕ ಹುಡುಗ, ಅವ್ನು ನಿಮ್ಮ ಜೊತೆ ಎಲ್ಲಿ ನುಡ್ಸೋಕ್ಕಾಗುತ್ತೆ, ಬೇಡ ಸರ್ ಅವ್ರಿಗೆ ಹೇಳ್ತೀನಿ ನಾನು ಅವ್ರಿಗೆ. ಇಲ್ಲ ಬೇಡ ಅವನು ಚೆನ್ನಾಗಿ ನುಡಿಸ್ತಾನೆ ಅಂತಂದಿಲ್ಲ, ಅವನೇ ನುಡಿಸ್ಲಿ ಅಂದರು. ಸರಿ, ನಮ್ಮ ಗುರುಗಳು ತುಂಬ ಹೆಸಿಟೇಟ್ ಮಾಡಿದ್ರು. ತುಂಬ ನಮ್ಮ ತಂದೆಯವ್ರನ್ನ ಮುಖ ನೋಡಿದ್ರು, ನಮ್ಮ ತಂದೆಯವರು ನಮ್ಮ ಗುರುಗಳ ಮುಖ ನೋಡಿದ್ರು. ತಾನೇನು ಹೇಳೋದಪ್ಪ, ನಿಮಗೆ ಸೇರಿದ್ದು ಅಂದರು. ಅವರು ಆಮೇಲೆ ಯಾಕೆ ಯೋಚನೆ ಮಾಡ್ತಾಯಿದ್ದೀರಾ ಅಂದರು. ಇಲ್ಲ, ಅಲ್ಲಿ ನಿಮ್ಮ ಜೊತೆ ನುಡ್ಸೋಕ್ಕಾಗತ್ತೆ ಅವನಿಗೆ ಅಂತ. ಇಲ್ಲ, ನುಡಿಸ್ಲಿ ಅವನು ಅಂತಂದರು. ಏನೋ ನುಡಿಸ್ತೀನೋ ಅಂತ ಕೇಳಿದ್ರು ನನಗೆ ನಡ್ಕ ಬಂದ್ಬಿಡ್ತು ನನಗೆ. ಅವರು ಅವರೇ ಒಂದು ದೊಡ್ಡ ಮೇರು ವಿದ್ವಾಂಸರುಗಳು. ಅವರು ಬೇರೆ 6 ಅಡಿ ಮನುಷ್ಯ. ಅಯ್ಯೋ, ಜೊತೆಗೆ 6 ಅಡಿ ಮನುಷ್ಯ. ಅವರು ಜೋರಾಗಿದ್ದರು, ತೇಜಸ್ಸು. ಅವ್ನು ನೋಡಿದ್ರೆ ವರ್ಚಸ್ಸು ಎಂತ. ಏನಂದರೆ ಚೌಡಯ್ಯನವ್ರದ್ದು ಒಂದು ಡಾಕ್ಯುಮೆಂಟ್ರಿ ಥರ ಮಾಡಿದೆ. ಹೌದಾ? ಅವ್ರ ಮನೆಗೆ ಹೋಗಿ ಅವ್ರ ಮನೆ ಎಲ್ಲ ತೆಕ್ಕೊಂಡು ಅವ್ರ ಬಗ್ಗೆ ಇದೆಲ್ಲ ಮಾಡಿದ್ದೀವಿ. ಸೊ ಚೌಡಯ್ಯನವ್ರ ಬಗ್ಗೆ ಈ ಮಾಲಿಕೆಯಲ್ಲಿ ಬರ್ತಾ ಇದ್ದರೆ ಅದಕ್ಕೆ ಮುಂಚೆ ಚೌಡಯ್ಯನವ್ರು ಬರ್ತಾರೆ, ಆಮೇಲೆ ನೀವು ಬರ್ತೀರಿ. ಸೊ ಅಷ್ಟೊತ್ತಿಗೆ ನೋಡಿರೋರಿಗೆ ಚೌಡಯ್ಯನವರು ಕೆಲವು ಹೆಸರುಗಳು ಎಲ್ಲ ಗೊತ್ತಿರುತ್ತೆ. ಹಾಗೆ ಯಾಕೆಂದರೆ ನೀವು ವಿಲ್ವಾದ್ರಿ ಅಯ್ಯರ್ ಅಂದರೆ ಇಷ್ಟೋ ಈಗಿನವ್ರಿಗೆ ವಿಲ್ವಾದ್ರಿ ಅಯ್ಯರು ಘಟ್ಟದ ದೊಡ್ಡ ವಿದ್ವಾಂಸರು. ಆಗ ಹೌದು ಆಳಂಗುಡಿ ರಾಮಚಂದ್ರನು, ಮುಯಾಳಪುರಂ ನಾರಾಯಣ ಸ್ವಾಮಿ, ಅವರು ಅಷ್ಟೇ. ಅವ್ರು ಯಾರಿಗೂ ಗೊತ್ತಿರೋಲ್ಲ, ಯಾರಿಗೂ ಗೊತ್ತಿರೋಲ್ಲ. ಸರ್ ಮುಂದುವರಿಸಿ ಸರ್. ಹಾಗಾಗಿ ಸರ್, ಒಂದು LS ಶೇಷಗಿರಿರಾಯರ ಗುರುಗಳು ಯಾರು ಸರ್? ನಾನು ನೋಡಿದ್ದೆ ಅವ್ರನ್ನ, ವೈಲಿನ್ ನುಡ್ಸೋದು ನೋಡಿದ್ದೆ, ಮೃದಂಗ ಸುಮ್ಮನೆ ಆರಾಧನೆಯಲ್ಲಿ ಅಲ್ಲಿ ಇಲ್ಲಿ ನುಡ್ಸೋರು.
ಭಾಗವತರನ್ನ ನಾನು ನೋಡಿಲ್ಲ ಅಥವಾ ಗೊತ್ತಾಗಲಿಲ್ಲೋ ಅನ್ನೋ ನನಗೆ. ಶೇಷಗಿರಿರಾವ್ ತುಂಬ ಪರಿಚಯ ಇದ್ದರು ನಮ್ಮ ಐನಾರ್ ಕಾಲೇಜಿಗೆಲ್ಲ. ಅವರು ಐನಾರ್ ಕಾಲೇಜಲ್ಲಿ ಹಾಡಿದ್ರು ಕೂಡ ಒಂದು ಸರಿ. ಅದು ಒಂದು ಬಹಳ ನನ್ನ ನೆನಪಿನಲ್ಲಿ ಬಹಳ ಸಂತೋಷವಾದಂಥ ವಿಷಯ ಒಂದು ಇದೆ. ಅದನ್ನು ಅಲ್ಲ, ಇದನ್ನು ಮುಂದುವರಿಸಿ. ಈಗ ಅನಂತ ಪದ್ಮನಾಭ ವ್ರತ ಕಚೇರಿ ಆಯಿತು. ಕಚೇರಿ ಆಯಿತು. ಸರಿ, ನಾನೇ ಸರಿ ನುಡಿಸೋ, ಧೈರ್ಯವಾಗಿ ಪರಾಯಣ ನುಡಿಸೋ ಅಂದರು. ನಮ್ಮ ಗುರುಗಳು ಅಷ್ಟೇ, ನುಡಿಸೋ ಪರಾಯಣ ಅಂದರು. ಸರಿ, ತಕ್ಷಣ ಮೃದಂಗ ರೆಡಿ ಮಾಡಿಕೊಂಡೆ ನುಡಿಸಿದ್ರೆ ಸುಮಾರು 1.5 ಗಂಟೆ 2 ಗಂಟೆ ಕಾಲ ನುಡಿಸಿದ್ರು. ಚೌಡೇನವ್ರ ಹೆಸರು ಅವ್ರಿಗೆ ಎಷ್ಟು ಪಾಪ್ಯುಲರ್ ಆಗಿದ್ದರು ಅವಾಗ ಅಂದರೆ, ಅವ್ರ ಶಬ್ದ ಕೇಳಿದ ತಕ್ಷಣ ರೋಡ್ನಲ್ಲೆಲ್ಲ ಜನ ಬಂದು ನಿಂತ್ಕೊಂಡ್ಬಿಟ್ಟಿದ್ರು. ಇದೇನು ಚೌಡೇನವ್ರ ಪಡೀಲಿ ಕೇಳಿಸ್ತಾ ಇದೆಯಲ್ಲ ಅಂತ. ನಮ್ಮನೆ ರೋಡ್ಗೆ ಒಂದು ಗೇಟು, ಒಂದು ಕಾಂಪೌಂಡ್ ಇತ್ತು, ಅದ್ರ ಜೊತೆಗೆ ಒಂದು ಸ್ವಲ್ಪ ತುಂಬ ಓಪನ್ ಸ್ಪೇಸ್ ಇತ್ತು. ಆ ಮೇಲ್ಗಡೆ ಒಂದು ವರಾಂಡ ಇತ್ತು. ಆ ವರಾಂಡದಲ್ಲಿ ಒಂದು ಹಾಲು, ಆ ಹಾಲ್ನಲ್ಲಿ ಕಚೇರಿ. ಎಲ್ಲ ಜನ ಬಂದುಬಿಟ್ಟಿದ್ದಾರೆ ಅಲ್ಲಿಗೆ. ಚೌಡೇನವ್ರು ಸ್ವಲ್ಪ ಶುರು ಮಾಡಿ ಒಂದು 4 ಗಂಟೆ 1/2 ಗಂಟೆ ಒಳಗೆ ಜನ ಜಮಾಯಿಸ್ಬಿಟ್ಟಿದ್ದಾರೆ ಇಲ್ಲಿ. ನೋಡಿ, ಆಗ ನಿಶಬ್ದ ಅಷ್ಟಿತ್ತು. ಹೌದು, ಮೈಕ್ ಇಲ್ಲದೆ ಹಂಗೆ ಕೇಳೋದು. ಹೌದು. ಇವಾಗಿನ ವೆಹಿಕಲ್ನಷ್ಟು ಗಲಾಟೆಗಳು, ರಾಜಧಾಂತಗಳು ಏನು ಇರ್ತಾ ಇರಲಿಲ್ಲ. ನೀವು ಇದ್ದಿದ್ದು ಮನೆ ನಾನು ನೋಡಿದ್ದೀನಿ, ಸೈಲೆಂಟೇ ಅದು. ಹೌದು, ಅದು ಶಂಕರ ಮಠ ರೋಡು, 4th ಮೇನ್ ರೋಡ್ ಕಾರ್ನರ್ ಆದರೂ ಕೂಡ ಅಷ್ಟೊಂದು ವೆಹಿಕಲ್ಗಳು ಆವಾಗಿನ ಅಷ್ಟೊಂದು ಜಾಸ್ತಿ ಇಲ್ಲವೇ ಇಲ್ಲ. ಸರಿ, ಭಾಳ ನಿಶ್ಶಬ್ದ ಕೇಳಿಸೋದು. ಎಲ್ಲೋ ಉತ್ಸವ ಬರ್ತಾ ಇದ್ದಾಗ ನಾದಸ್ವರ ತವಿಲ್ ಕೇಳಿದ್ರೆ ಅಮ್ಮನೇ ಕೇಳಿಸೋದು. ಅಷ್ಟು 1-2 ಕಾಸು 4 ಕಾಸು ಆಚೆ ನುಡಿಸಿದ್ರೆ. ಹಾಗಾಗಿ ಜನ ಎಲ್ಲ ಸೇರಿಬಿಟ್ಟಿದ್ರು. 1.5 ಗಂಟೆ 2 ಗಂಟೆ ಹೊತ್ತು ನುಡಿಸಿದ್ರು. ಕೊನೆಗೆ ಇನ್ನೇನು ಮುಗಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾಗ ಒಂದು ಸ್ವಲ್ಪ ತನಿ ನುಡಿಸೋ ಅಂದರು. ನಾನು ನಮ್ಮ ಮೇಷ್ಟ್ರ ಮಕ್ಕ ನೋಡಿದೆ. ನನಗೆ ಅವ್ರ ಜೊತೆ ತುಂಬ ಒಂಥರ ಗಾಬರಿ, ಹೇಗೆ ನುಡಿಸೋದು ಅಂತ. ನಮ್ಮ ಮೇಷ್ಟ್ರು ನುಡಿಸೋ ಅಂದರು ಅಷ್ಟೇ. ನಾನು ನುಡಿಸ್ದೆ. ಏನೋ ಅವತ್ತು ನಮ್ಮ ರಾಯರ ಕೃಪೆ, ಭಗವಂತನ ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ ನನಗೆ ತುಂಬ ಸಂಪೂರ್ಣವಾಗಿತ್ತು. ಅವರು ಯಾಕೆಂದರೆ ಬಹಳ ಮನಸ್ಸು ಬಿಟ್ಟು ಪಾಠ ಹೇಳಿದರು ನಮ್ಮ ಗುರುಗಳು. ಅವರು ಹೇಗೆ ಪಾಠ ಹೇಳಿದ್ರು ಅಂದರೆ ಅದನ್ನು ಜ್ಞಾಪಿಸ್ಕೊಂಬಕ್ಕೆ ಆಗಲ್ಲ. ಅಷ್ಟು ಅದನ್ನು ಆ ರೀತಿ, ಆ ಪಾಠದ ರೀತಿ ಇದನ್ನು ಮರೆಯೋಕ್ಕೆ ಆಗಲ್ಲ ನಮ್ಮ ಕೈಲಿ. ಸರಿ, ಧೈರ್ಯವಾಗಿ ನುಡಿಸಿದೆ. ನುಡಿಸಾದ್ಮೇಲೆ ಕಚೇರಿಗಳಾಯಿತು. ಚೆನ್ನಾಗೇ ನುಡಿಸ್ತಾನಲ್ಲ ಇವನು, ಏನು ಇನ್ಮೇಲೆ ವೀರಭದ್ರು ಇಲ್ಲದೇ ಇದ್ದಾಗೆ ಆನಂದನೇ ನುಡಿಸ್ಲಿಕ್ಕೋಣ ನನ್ನ ಜೊತೆಗೆ ಅಂತ ಚೌಡೇನವ್ರು ಹೇಳಿಬಿಟ್ರು. ನಮ್ಮ ಗುರುಗಳು ಸ್ವಲ್ಪ ಇದು ಮಾಡಿದ್ರು. ಯಾಕೋ ಅಂದರು. ಏನು ಆಯಿತು ಸರ್ ಅಂದರು ಅಷ್ಟೇ. ಜಾಸ್ತಿ ಜೋರಾಗಿ ಅವ್ರ ಹತ್ರ ಮಾತಾಡೋ ಹಾಗೆ ಇಲ್ಲ. ನಮ್ಮ ಗುರುಗಳು ಕೂಡ ಅಷ್ಟೇ. ಯಾರೋ ಚೌಡೇನವ್ರ ಎದುರಿಗೆ ಮದ್ರಾಸಿನ ಮಹಾನ್ ವಿದ್ವಾಂಸರುಗಳ ಕಡೆ ಅವ್ರನ್ನ ಮಾತಾಡ್ಸೋಕ್ಕೆ ಹೆದರೋರು. ಚೌಡೇನವ್ರಿಗಿಂತ ಹಿರಿಯರಾದಂಥ ಚಂಬೆ ವೈದ್ಯನಾಥ್ ಬಾತರು, ಮಹಾರಾಜಪುರ ವಿಶ್ವನಾಥಯ್ಯರವರು, ಅವ್ರುಗಳು ಕೂಡ ಎನ್ನ ಚೌಡಯ್ಯ ಅಂತ ಹೀಗೆ ಮಾತಾಡ್ಸೋರು ಅಷ್ಟೇ. ಅಷ್ಟು ಒಂಥರ ಗೌರವನವರು ಕಮ್ಯಾಂಡ್ ಮಾಡಿದವರು ಅವರು. ನಮ್ಮ ಗುರುಗಳು ಇದು ಮಾಡಿದ್ರು. ಯಾಕೋ ನುಡಿಸ್ಲಿ ಕಣ ಅಂದರು. ಸರಿ ಸರ್, ನೀವು ಹೆಂಗೆ ಹೇಳ್ತಾರೆ ಹಂಗೆ ಅಂತಂದರು. ಅದಾಗೋಯಿತು. ಅದಾಗೋದ್ಮೇಲೆ 1948ನೇ ಇಸ್ವಿ ಒಳಗೇನೆ ಒಂದು ನಮ್ಮ ಅಲ್ಲಿ ಅವಾಗ ತಾನೇ 47ನೇ ಇಸ್ವಿ ಒಳಗೆ ಆಗಸ್ಟಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಾಗ KC ರೆಡ್ಡಿ ಅಂತ ಅವರು ಫಸ್ಟ್ ಮಿನಿಸ್ಟ್ರು ಕಾಂಗ್ರೆಸ್ ಗೌರ್ಮೆಂಟಲ್ಲಿ. ಅವರ ಮಿನಿಸ್ಟ್ರಿ ಒಳಗೆ ಶಂಕರೇಗೌಡ ಅಂತ ಒಬ್ಬರು ಎಜುಕೇಷನ್ ಮಿನಿಸ್ಟ್ರ್ ಇದ್ದರು. ಅವರು ಈ ಜಯನಗರದ 5th ಬ್ಲಾಕ್, ಇವಾಗಿನ 5th ಬ್ಲಾಕು, ಆವಾಗ ಏನೂ ಇಲ್ಲ, ಜೈನದಲ್ಲ ಮಗಳು ಇಲ್ಲ, ಏನು ಮನೆಗಳೇ ಇಲ್ಲ, ಬರೀ ಖಾಲಿಯಾಗಿತ್ತದು. ನಾವು ನೋಡಿದ್ವಿ ಅಲ್ಲಿ ಇವ್ರದ್ದೊಂದೇ ಒಂದು ಮನೆ, ಸುತ್ತಲೂ ಏನಿಲ್ಲ, ಹಾಗಿತ್ತು ಅಲ್ಲಿ. ಅವರು ಶಂಕರೇಗೌಡರು ಮಗಳ ಮದುವೆ ಮಾಡಿದ್ರು. ಸರಿ, ಅದಕ್ಕೆ ಚೌಡೇನವ್ರದ್ದು ಕಚೇರಿ. ಆವಾಗ ಹೇಗೆ ಅಂದರೆ, ಈ ದೊಡ್ಡ ಮನುಷ್ಯಗಳು, ಸರ್ಕಾರದ ಭಾರಿ ಒಳ್ಳೆ ಫಂಕ್ಷನ್ಗಳು, ಕಚೇರಿಗಳು, ಅದು ಎಲ್ಲದಕ್ಕೂ ಚೌಡೇನವ್ರದ್ದು ಸೋಲೋ ಕಚೇರಿ ಅರೇಂಜ್ ಮಾಡಲೇಬೇಕಾಗಿದ್ದು ಅವಾಗಿನ ಪರಿಸ್ಥಿತಿ. ಪ್ರೆಸ್ಟೀಜ್ ಚೌಡೇನವ್ರ ಕಚೇರಿ ಅರೇಂಜ್ ಮಾಡಿದ್ರು, ಚೌಡೇನವ್ರು ಬಂದು ನುಡಿಸಿದ್ರು ಅಂದರೆ ಅದೇ ಒಂದು ವಿಶೇಷ. ಅದು ಆವಾಗಿನ ಪರಿಸ್ಥಿತಿ ಹಾಗಿತ್ತು. ಸೊ ಅಲ್ಲಿ ಆ ಶಂಕರೇಗೌಡರ ಮನೆ ಒಳಗೆ ಆ ಕಚೇರಿ ಅರೇಂಜ್ ಮಾಡಿದ್ರು. ಅವ್ರಿಗೆ ಗೊತ್ತಿತ್ತು ಚೌಡೇನವ್ರ ಹೆಸರು ಅಂದರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಂತ. ಮನೆ ಒಳಗೆ ಭಾರಿ ದೊಡ್ಡ ಮನೆ ಕಟ್ಟಿಸಿದ್ರು.
ಮನೆ ಮುಂದೆ ದೊಡ್ಡ ಚಪ್ಪರ ಹಾಕ್ಸ್ಬಿಟ್ಟು ಅದು ರೋಡು ದೊಡ್ಡ ಚಪ್ಪರ ಹಾಕ್ಸ್ಬಿಟ್ಟು ಅಲ್ಲೇ ಸ್ಟೇಜ್ ಹಾಕಿಸಿ ಕಚೇರಿ. ಯಾಕೆಂದರೆ ಮನೆ ಒಳಗೆ ಜಾಗ ಸಾಕಾಗಲ್ಲ, ಜನ ಬಂದುಬಿಡ್ತಾರೆ ಸಿಕ್ಕಾಪಟ್ಟೆ ಅಂತ. ಅವತ್ತು ದಿವಸ ಸಿಕ್ಕಾಪಟ್ಟೆ ಮಳೆ ಬಂದಿದೆ, ರೋಡೆಲ್ಲ ಕೊಚ್ಚೆ. ಅವಾಗೇನು ಇನ್ನೂ ಡಾಂಬರ್ ಹಾಕ್ಸಿ ಏನು ಮಾಡಿರಲಿಲ್ಲ, ಕೊಚ್ಚೆ ಮಳೆ ಬಂದು ನಿಂತಿತ್ತು. ಸರಿ, ಇವರೆಲ್ಲ ಒಂದಷ್ಟು ಜಮಖಾನೆಗಳೆಲ್ಲ ತರಿಸಿ ಹಾಕ್ಸಿದ್ರು, ಅಲ್ಲೇ ಸ್ಟೇಜ್ ಹಾಕಿದ್ರು. ಇವ್ರದ್ದು ಕಚೇರಿಯಿಂದ ಶುರುವಾದ ತಕ್ಷಣ ಅದು ಎಲ್ಲೆಲ್ಲಿಂದ ಬಂದರು ಜನಗಳು, ಫುಲ್ಲು ಜನ ಕಣೆ. ನಮಗೆ ಆಶ್ಚರ್ಯ ಆಗೋಯ್ತು ನನಗೆ. ಸರಿ, ಆ ಕಚೇರಿಗೆ ಆನಂದನೇ ನುಡಿಸ್ತಿ ಕಣ ಅಂತ ನನ್ನ ನುಡಿಸ್ತಿದ್ರು. ನಾನು ಅದೇ ಅವ್ರು ಫಸ್ಟ್ ಪಬ್ಲಿಕ್ ಪರ್ಫಾರ್ಮೆನ್ಸನ್ನು ಮದುವೆ ಮನೆ ಕಚೇರಿ ಆದರೂ ಕೂಡ ಪಬ್ಲಿಕ್ ಪರ್ಫಾರ್ಮೆನ್ಸ್ ಆದಂಗೆ ಆಗೋಯ್ತದು. ಅದು 48ನೇ ಇಸ್ವಿಗಳಿಗೆ. ಇದು 47ನೇ ಇಸ್ವಿಗಳಿಗೆ ಅವರು ಮಿನಿಸ್ಟರ್ ಆಗಿದ್ದರು. 48ನೇ ಇಸ್ವಿಗಳಿಗೆ ಇದಾಯಿತು. ಅವತ್ತು ಪಬ್ಲಿಕ್ ಪರ್ಫಾರ್ಮೆನ್ಸರು ಸಿಕ್ಕಾಪಟ್ಟೆ ಜನ ಬಂದು ಅಷ್ಟು ಜನಕ್ಕೂ ಪಾಪ ಅವರೆಲ್ಲ ಆಮೇಲೆ ಊಟಕ್ಕೆ ಅರೇಂಜ್ ಮಾಡಿ ಎಲ್ಲ ಮಾಡಿದ್ರು ಅವರು ಶಂಕರೇಗೌಡರು.